ಇವತ್ತು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದೀರಿ, ಏನು ಸರ್ ಅದು? ಸರ್, ಏನು ಒಂದು 15 ದಿನದಿಂದ ನಮ್ಮ ರಾಮನಗರದಲ್ಲಿ ದಿನೇ ಪ್ರತಿಭಟನೆಗಳು ತೀವ್ರವಾಗ್ತಿದ್ದಾವೆ, ಶಾಂತಿ ಕದಡ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಚಾಂದ್ ಅನ್ನೋರು ಜ್ಞಾನವ್ಯಾಪಿ ಮಸೀದಿ ವಿಚಾರವಾಗಿ ಅವಹೇಳನಕಾರಿಯಾಗಿ ನಿಂದನೆ ಮಾಡಿ ಒಂದು ಪೋಸ್ಟನ್ನು ಮಾಡಿದರು. ಈ ವಿಚಾರವಾಗಿ ದೂರುಗಳೆಲ್ಲ ಹೋಗಿದೆ. ನಮ್ಮ ಜಿಲ್ಲಾಡಳಿತ ಯಾವುದೂ ಕ್ರಮನ ತಗೋತಾ ಇಲ್ಲ. ಇದು ತುಂಬ ಸೂಕ್ಷ್ಮವಾದಂಥ ವಿಚಾರ, ಇದು ಸಣ್ಣ ವಿಚಾರ, ಬಗೆಹರಿಸ್ಬೋದಾಗಿತ್ತು. ಇದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಕಾರಣ ಆಗ್ತಾ ಇದೆ ನಮ್ಮ ರಾಮನಗರ ಜಿಲ್ಲಾ SP ಮತ್ತು DC ಅವರು ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗದೆ ಒಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದನ್ನ ಸರಿ ಇಲ್ಲ, ಕೂಡಲೇ SP ಮತ್ತು DC ವಿರುದ್ಧ ಕ್ರಮ ತಗೊಳ್ಬೇಕು ಅಂತೇಳಿ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದೇನೆ. ಇದು ಕೂಡಲೇ ರಾಜ್ಯಪಾಲರು ಗಮನ ಹರಿಸ್ಬೇಕು ಈ ಕಡೆ. ಇಲ್ಲ ಅಂತ ಹೇಳಿದ್ರೆ ಇದು ಶಾಂತಿ ನಗರ ಆಗಿರೋಂಥ ನಮ್ಮ ರಾಮನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಅಶಾಂತಿ ಉಂಟಾಗುತ್ತೆ ಸರ್. ಪತ್ರದಲ್ಲಿ ಏನೇನೆಲ್ಲ ಉಲ್ಲೇಖ ಮಾಡಿದ್ದೀರಿ? ಪತ್ರದಲ್ಲಿ ಸರ್ ಮುಖ್ಯವಾಗಿ ಏನು ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸೋದಕ್ಕೆ ನಮ್ಮ ಜಿಲ್ಲಾಡಳಿತ ನಿರ್ಲಕ್ಷ್ಯತೆಯನ್ನು ವಹಿಸ್ತಾ ಇದೆ, ಉದ್ದೇಶಪೂರ್ವಕವಾಗಿಯೇ ನಿರ್ಲಕ್ಷ್ಯತೆ ವಹಿಸ್ತಾ ಇದೆ ಸರ್. ಮೇಲ್ನೋಟಕ್ಕೆ ಕಾಣುವಂಥದ್ದು ಈ SP ಅವರು ಏನು ಕ್ರಮ ತಗೋತಾ ಇಲ್ಲ. ಒಂದು PSIನ ಅಮಾನತ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. PSI ಅದನ್ನು ಒಂದು 2 ಕೌಂಟ್ರ್ ಕೇಸ್ಗಳು ಬರ್ತದೆ ಫೆಬ್ರವರಿ 6ರಲ್ಲಿ. ಒಂದು ಪ್ರಗತಿಪರ ಮುಖಂಡರಿಂದ ಇನ್ನೊಂದು ವಕೀಲರ ಸಂಘದಿಂದ ಅದನ್ನ ಕೂರಿಸಿ ಬಗೆಹರಿಸ್ಬೇಕಾಗಿತ್ತದು. FIR ಮಾಡೋವಂಥದ್ದಲ್ಲ. 2 ಕೌಂಟ್ರ್ ಕೇಸಲ್ಲೂ 40 ಜನದ ಮೇಲೆ FIR ಅನ್ನ ಮಾಡಿದ್ದಾರೆ. ಈ FIR ಅಲ್ಲಿ ಇರೋವಂಥವ್ರು ಸಮಾಜದಲ್ಲಿ ಗೌರವಯುತ ಸ್ಥಾನದಲ್ಲಿ ಇರೋವಂಥ ವಕೀಲರುಗಳು, ಸಾಮಾಜಿಕ ಹೋರಾಟಗಾರರು ಇರೋವಂಥದ್ದು. ಅಂಥವ್ರ ಮೇಲೆ ಇವರು ಕೇಸ್ ಮಾಡ್ಬೇಕಾ ಸಡನ್ ಆಗಿ? ಎಲ್ಲ ಪ್ರಕರಣದಲ್ಲೂ ಈ ರೀತಿ ಸಡನ್ ಆಗಿ ಮಾಡಿಬಿಡ್ತಾರ? ಈಗಾಗಲೇ ಲೋಕಾಯುಕ್ತದಲ್ಲೇ ಪ್ರಕರಣ ಇದೆ ಇವ್ರ ಮೇಲೇನೆ, ತನ್ವೀರ್ ಅವ್ರ ಮೇಲೆ. ನಮ್ಮ ಮೇಲೆ ಒಂದು ದೂರನ್ನ ಕೊಟ್ಟಿದ್ವಿ, ನಮಗೆ ದಿನ ಅಲ್ದಾಡಿಸಿ ಯಾವುದನ್ನು ಪ್ರಕರಣ ದಾಖಲು ಮಾಡಿದೇನೆ ನಾವು ಕೋರ್ಟ್ಗೆ ಹೋಗಿ PCR ಮಾಡಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಅದನ್ನೆಲ್ಲ ಯಾಕೆ ಮಾಡ್ರು? ಮತ್ತೆ ಇವರ ಉದ್ದೇಶ ಏನಿದೆ? ಇಲ್ಲ, ಅಶಾಂತಿ ಉಂಟು ಮಾಡೋದು ಅಷ್ಟೇ ಇವರ ಉದ್ದೇಶ. ಇಂಥ ಒಂದು ಸಮಾಜದಲ್ಲಿ ಗೌರವಯುತ ಸ್ಥಾನದಲ್ಲಿರುವಂಥ ವಕೀಲರು, ಸಾಮಾಜಿಕ ಹೋರಾಟಗಾರರ ಮೇಲೆ 40 ಜನದ ಮೇಲೆ FIR ಮಾಡೋಂಥ ವ್ಯಕ್ತಿ ಇನ್ನು ಜನಸಾಮಾನ್ಯರ ಕಂಪ್ಲೇಂಟ್ಗಳನ್ನ ಯಾವ ರೀತಿ ಬಗೆಹರಿಸ್ತಾರೆ? ಬಂದಿದ್ದೆಲ್ಲ ಈ ಥರ FIR ಮಾಡ್ಕೊಂಡೋದ್ರೆ ಸಮಾಜದಲ್ಲಿ ಶಾಂತಿ ಇರುತ್ತಾ? ಇದು ಎಲ್ಲ ಸಮುದಾಯಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಬಿರುಕು ಉಂಟಾಗ್ಬಿಡುತ್ತೆ ಇದು. ಅದರಿಂದ ಕೂಡಲೇ ಆ PSI ಅವನ್ನ ಅಮಾನತ್ ಮಾಡಬೇಕು. ಸಂಪೂರ್ಣವಾಗಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಶಾಂತಿಯನ್ನು ಕದಡ್ತಾ ಇರುವಂತಹ ಈ SP ಕೂಡಲೇ ವರ್ಗಾವಣೆ ಮಾಡಬೇಕು. ಮತ್ತು ಜಿಲ್ಲಾಧಿಕಾರಿ ಏನಿದೆ, ಇದು ಗಲಭೆ ಹಚ್ಚೋದಕ್ಕೆ, ಶಾಂತಿ ಕದಡುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿರೋವಂಥದ್ದು. ನಮ್ಮ ಜಿಲ್ಲಾಧಿಕಾರಿ ಅವಿನಾಶ್ ಮೀನನ್ ಅವರು ಇದಕ್ಕೆ ಯಾವುದೇ ರೀತಿಯಲ್ಲೂ ಕಾಳಜಿ ತಗೋತಾ ಇಲ್ಲ. ಒಂದು ಶಾಂತಿಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಯಾವುದೇ ಕ್ರಮನೂ ಸಹ ತಗೋತಾ ಇಲ್ಲ. ಜಿಲ್ಲಾಧಿಕಾರಿ ಸಂಪೂರ್ಣವಾಗಿ ನಿರ್ಲಕ್ಷ್ಯತೆಯನ್ನು ವಹಿಸ್ತಾ ಇದ್ದಾರೆ ಸರ್. ಜೊತೆಗೆ ಪೊಲೀಸ್ ಇಲಾಖೆ ನಮ್ಮ ದಲಿತ ಸಮುದಾಯನ ಎತ್ಕಟ್ಟಿ ವಕೀಲರ ವಿರುದ್ಧ ಚೂ ಬಿಡ್ತಾ ಇರೋದು. ಇದು ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂಥ ವಿಚಾರ. ದಯಮಾಡಿ ಪೊಲೀಸ್ ಇಲಾಖೆ ಈ ಕೆಟ್ಟ ಕೆಲಸನ ಬಿಡಬೇಕು ಅಂತೇಳಿ ನಾನು ಮನವಿನ ಮಾಡ್ಕೋತೀನಿ. ಯಾಕಂದ್ರೆ ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ, ಈ ದಲಿತ ಸಮುದಾಯನ ಎತ್ಕಡ್ತಾ ಇರೋದು ಪೊಲೀಸ್ ಇಲಾಖೆನೇ. ನಾನು ಒಬ್ಬ ದಲಿತ ಮುಖಂಡನೇ ಇದ್ದೀನಿ, ನಾನು DSS ಮುಖಂಡನೇ ಇದ್ದೀನಿ. ನಾವು ಹೇಳ್ತಾ ಇದ್ದೀವಿ ಇದನ್ನ ಬಿಡಿಸ್ತಾ ಇದ್ದು ಸಣ್ಣ ಪ್ರಮಾಣದ ಅಂದ್ರೆ ದಲಿತ ಮುಖಂಡರು ಕೆಲವರನ್ನ ಬೆರಳೆಣಿಕೆಯಷ್ಟು ದಲಿತ ಮುಖಂಡರನ್ನ ಕರ್ಸೋದು, ಅವ್ರಿಗೆ ಇಲ್ಲದೆ ಇರೋ ಕುಮ್ಮಕ್ಕನ್ನ ಕೊಡೋದು, ಗಲಾಟೆಗೆ ಬಿಡೋದು, ಇದು ನಡೀತಾ ಇದೆ. ಇವರ ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿ ದಲಿತರಿಗೂ ಮತ್ತೆ ವಕೀಲರ ಸಂಘಕ್ಕೂ ಎತ್ಕಟ್ಟೋದು, ಇಷ್ಟೇ ಇವರ ಉದ್ದೇಶ. ಇದು ನ್ಯಾಯನ? ಇದು ಮಾನವೀಯತನ? ಇವರ ಜಿಲ್ಲಾಧಿಕಾರಿ SP ಹುದ್ದೆಗೆ ಇದು ಶೋಭೆ ತರದಂತ ಕೆಲಸನ ಇದು? ಅಂದ್ರೆ ದಲಿತರನ್ನ ಟಾರ್ಗೆಟ್ ಮಾಡ್ಕೊಂಡು ಚೂ ಬಿಡ್ತಾ ಇದ್ದಾರೆ ಸರ್. ಅಲ್ಲಿ ಮುಸ್ಲಿಂ ವ್ಯಕ್ತಿ ಒಬ್ಬ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದಂಥದ್ದು, ಆ ವಿಷಯನ ಮುಚ್ಚಾಕ್ಬೇಕು. ಆವಾಗ ನಮ್ಮ ದಲಿತರಿಗೂ ವಕೀಲರ ಸಂಘಕ್ಕೂ ಜಗಳ ಬೀಳುತ್ತೆ. ಕೆಲವರು ಏನೋ ಷಡ್ಯಂತ್ರ ಮಾಡಿದ್ದಾರೆ ಸರ್. ಏನೇನೋ ಇಲ್ಲಿ ಪ್ರಭಾವನೂ ಇರ್ಬೋದು, ಪಟ್ಟಭದ್ರ ಹಿತಾಸಕ್ತಿಗಳು ಏನೇನೋ, ಒಟ್ಟಿನಲ್ಲಿ ಇಲ್ಲಿ ಸ್ವಲ್ಪ ರಾಜಕೀಯ ಪ್ರಭಾವಗಳೇನೇ ಇರ್ಬೋದು ಸರ್. ಇಲ್ಲಿ ಯಾವ ಕಡೆಯಿಂದ ಬಂದಿದೆ ಗೊತ್ತಿಲ್ಲ. ಮುಖ್ಯವಾಗಿ ಪೊಲೀಸರು ಯಾಕೆ ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದಾರೆ? ಒಂದು ಸಣ್ಣದೊಂದು ಅಲ್ಲಿ ಮಾತಿನ ಚಕಮಕಿ ನಡೆದಿರೋವಂಥದ್ದು ಈ ಬೇರೆ ಬೇರೆ ವಿಷಯವಾಗಿ ಬರ್ತಾ ಇದೆ. ಇದು ಯಾಕೆ? ಇದು ಈಗ ಕ್ರಮ ಕೈಗೊಳ್ತಾರೆ ಅಂತ ನಿಮ್ಗೆ ಖಂಡಿತ ಸರ್ ನಂಬಿಕೆ ಇದೆ ಸರ್. ರಾಜ್ಯಪಾಲರು ಖಂಡಿತ ಕ್ರಮ ತಗೋತಾರೆ. ಈ ವಿಚಾರವಾಗಿ ನಮ್ಮ ರಾಜ್ಯ ಮಟ್ಟದ ದಲಿತ ಸಂಘಟನೆ ಮುಖಂಡರ ಜೊತೆ ನೇರವಾಗಿ ಮಾತಾಡೋದಕ್ಕೂ ಸಹ ಸಮಯಾವಕಾಶನ ಕೇಳಿದ್ದೀವಿ, ಪತ್ರ ಎಲ್ಲ ಕೊಟ್ಟಿದ್ದೀವಿ. ಸಮಯಾವಕಾಶ ಸಿಗುತ್ತೆ ಸರ್, ನಾಳೆ ಸಿಗ್ಬೋದು ಅಂತ ಅನ್ಕೊಂಡಿದ್ದೀವಿ ಸರ್. ನೇರವಾಗಿ ಅವರ ಜೊತೆ ಚರ್ಚೆನ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.